ದ ಆರ್ಟಿಕಲನ್ನು ಕನ್ನಡದಲ್ಲಿ ಹೇಗೆ ಬಳಸಬೇಕು? ಹೆಚ್ಚಿನವರಿಗೆ ದ ಎಲ್ಲಿ ಉಪಯೋಗಿಸುವುದು ಅಂತ ಅರ್ಥ ಆಗುವುದಿಲ್ಲ. ಇವತ್ತು ನಾನು ಉದಾಹರಣೆಗಳ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚೆನ್ನಾಗಿ ಕೇಳಿ, ಇಲ್ಲಿ ನಿಮಗೆ ಅರ್ಥ ಆಗ್ಬೋದು. ಒಂದನೇದಾಗಿ ದ ಅಂದರೆ ಆ ಪ್ಲಸ್ ವಸ್ತು. ದ ಯಾವಾಗ ಮಾತನಾಡುವವರಿಗೆ ಮತ್ತು ಕೇಳುವವರಿಗೆ ಇಬ್ಬರಿಗೂ ನಾವು ಯಾವುದರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಮೊದಲೇ ಗೊತ್ತಿರುತ್ತೋ ಆಗ ಇಂಗ್ಲೀಷ್ನಲ್ಲಿ ದ ಬಳಸುತ್ತಾರೆ. ಕನ್ನಡದಲ್ಲಿ ಇದನ್ನು ಹೇಳಲು ನಾವು ವಸ್ತುವಿನ ಹೆಸರಿಗೆ ಆ ಅಥವಾ ಉ ಅನ್ನು ಸೇರಿಸುತ್ತೇವೆ. ಉದಾಹರಣೆಗಳು: ಗಿವ್ ಮೀ ದ ಬಾಟಲ್, ಆ ಬಾಟಲಿ ಕೊಡಿ. ಅಲ್ಲಿ ಒಂದು ಬಾಟಲು ಇದೆ, ಅದು ನಿಮಗೂ ಗೊತ್ತು ನನಗೂ ಗೊತ್ತು. ಅಂದರೆ ಮಾತನಾಡುವವ ಮತ್ತು ಆ ಮಾತನ್ನು ಕೇಳುವವ ಅಥವಾ ಯಾರ ಜೊತೆ ಮಾತಾಡ್ತಿದ್ದಾರೆ ಅವ ಇಬ್ಬರಿಗೂ ಗೊತ್ತಿದೆ. ಆಗ ನಾವು ದ ಉಪಯೋಗಿಸ್ತೇವೆ. ದ ಎಲ್ಲಿ ಉಪಯೋಗಿಸ್ತೇವೆ? ಮಾತನಾಡುವವ ಮತ್ತು ಮಾತನ್ನು ಕೇಳುವವ ಇಬ್ಬರಿಗೂ ಗೊತ್ತಿರುವಾಗ ದ ಉಪಯೋಗಿಸ್ತೇವೆ. ಇಲ್ಲಿ ಉದಾಹರಣೆ ಇಲ್ಲ, ನಾನು ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ ನೋಡಿ. ರೂಮಿನಲ್ಲಿ ಒಂದು ಕೋಣೆಯಲ್ಲಿ ಇಬ್ಬರಿದ್ದಾರೆ. ಒಬ್ಬನು ಇನ್ನೊಬ್ರಿಗೆ ಹೇಳ್ತಾನೆ, ಕ್ಲೋಸ್ ದ ವಿಂಡೋ, ಕಿಟಕಿಯನ್ನು ಮುಚ್ಚು. ಕೇಳುವವನಿಗೆ ಗೊತ್ತುಂಟು ಯಾವ ಕಿಟಕಿ ಅಂತ, ಯಾಕಂದರೆ ಆ ರೂಮಿನಲ್ಲಿ ಯಾವುದೋ ಒಂದು ಕಿಟಕಿ ತೆರೆದಿದೆ, ಅದನ್ನು ಮುಚ್ಚಲಿಕ್ಕೆ ಹೇಳ್ತಿದ್ದಾರೆ ಅಂತ. ಸೊ ಕ್ಲೋಸ್ ದ ವಿಂಡೋ ಅಂದರೆ ಏನು? ಇಲ್ಲಿ ಹೇಳುವವನಿಗೆ ಮತ್ತು ಕೇಳುವವನಿಗೆ ಇಬ್ಬರಿಗೂ ಅರ್ಥ ಆಗಿದೆ ಯಾವುದು ಅಂತ. ಹೇಳುವವನಿಗೆ ಗೊತ್ತಿದೆ ಯಾವುದು ಅಂತ, ಕೇಳುವವನಿಗೂ ಗೊತ್ತಾಯಿತು ಯಾವುದು ಅಂತ. ತೋರಿಸಿ ಹೇಳದಿದ್ರು ಕ್ಲೋಸ್ ದ ವಿಂಡೋ ಅಂದರೆ ಯಾವ ಕಿಟಕಿ, ಯಾವುದೋ ಒಂದು ಕಿಟಕಿ ತೆರೆದಿದೆ, ಅದನ್ನು ಕ್ಲೋಸ್ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಅಥವಾ ಬೆರಳು ತೋರಿಸಿ ಸಹ ಹೇಳ್ಬೋದು. ಕ್ಲೋಸ್ ದ ವಿಂಡೋ ಹೇಳಿದರೆ ಅದು ನೋಡಿ ಹೇಳಿದಾಗ ಆಗ್ತದೆ. ಬೆರಳು ತೋರಿಸಿ ಅದು ದಿಸ್ ದ್ಯಾಟ್ ಎಂದಾಗೆ ಆಗ್ತದೆ. ಕ್ಲೋಸ್ ದಿಸ್ ವಿಂಡೋ, ಕ್ಲೋಸ್ ದ್ಯಾಟ್ ವಿಂಡೋ ಹೀಗೆ ಹೇಳಿದಾಗೆ ಆಗ್ತದೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ, ಬಹಳ ಲಕ್ಷ್ಯವಿಟ್ಟು ಕೇಳಿ. ಇವತ್ತು ಕ್ಲಾಸ್ನಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಯಿತು. ಎಲ್ಲರೂ ಬಂದಿದ್ದರು, ಒಬ್ಬನನ್ನು ಬಿಟ್ಟು ಒಬ್ಬ ವ್ಯಕ್ತಿ ಬರಲಿಲ್ಲ. ಬರ್ತ್ಡೇಯಲ್ಲಿ ಎಲ್ರಿಗೂ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಲಾಯಿತು. ಮರುದಿನ ಇವತ್ತು ಆ್ಯಬ್ಸೆಂಟ್ ಇದ್ದವ ಬಂದ, ಬರ್ತ್ಡೇ ಇದ್ದವನಿಗೆ ವಿಶ್ ಮಾಡಿದ. ಅವನು ಬೇರೆ ಯಾವುದೋ ಚಾಕ್ಲೇಟ್ ಕೊಟ್ಟ. ಈಗ ವಿಶ್ ಮಾಡಿದವ ಬರ್ತ್ಡೇ ಇದ್ದವನ ಹತ್ರ ಕೇಳ್ತಾನೆ, ಐ ವಾಂಟ್ ದ ಚಾಕ್ಲೇಟ್. ಯಾವ ಚಾಕ್ಲೇಟ್? ನಿನ್ನೆ ಎಲ್ಲರಿಗೂ ಯಾವುದು ಕೊಟ್ಟದ್ದೋ ಅದು. ಸೊ ಮಾತನಾಡುವವ ಮತ್ತು ಕೇಳುವವ ಮಾತನ್ನು ಇಬ್ಬರಿಗೂ ಗೊತ್ತಿರುವಾಗ ನಾವು ದ ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ಈಗ ಉದಾಹರಣೆಗಳು. ಎರಡನೇ ಉದಾಹರಣೆ ನೋಡಿ, ದ ಮೂವಿ ವಾಸ್ ಗುಡ್, ಆ ಸಿನಿಮಾ ಚೆನ್ನಾಗಿತ್ತು. ಇಲ್ಲದಿದ್ದರೂ ದ ಮೂವಿ ವಾಸ್ ಗುಡ್ ಯಾರಿಗೆ ಅವನು ಹೇಳ್ತಾ ಇದ್ದನೋ ಅವರಿಬ್ಬರಿಗೂ ಗೊತ್ತಿದೆ. ಹೇಗೆ? ನಾವಿಬ್ಬರು ಒಟ್ಟಿಗೆ ಸಿನಿಮಾ ನೋಡಿದ್ದೇವೆ ಅಥವಾ ಆ ಸಿನಿಮಾದ ಬಗ್ಗೆ ಆಲ್ರೆಡಿ ಮಾತನಾಡಿದ್ದೀವಿ. ಇಬ್ಬರು ಇಲ್ಲಿ ಡಿಸ್ಕಷನ್ ಮಾಡುವಾಗ ಮೊದಲೇ ಅವರಿಗೆ ಹೇಳಿ ಆಗಿದೆ, ಮೊದಲೇ ಹೇಳಿದ ಕಾರಣ ಇಬ್ಬರಿಗೂ ಗೊತ್ತಿದೆ ಯಾವ ಮೂವಿ ಅಂತ. ಗಿವ್ ಮೀ ದ ಪೆನ್, ಪೆನ್ನನ್ನು ಕೊಡಿ. ಇಲ್ಲಿ ಪೆನ್ನನ್ನು ಅಂದಾಗ ಅದು ನಿರ್ದಿಷ್ಟ ಪೆನ್ನು ಅಂತ ಅರ್ಥ. ಇಲ್ಲದಿದ್ದರೆ ಏನಾಗ್ತದೆ? ಇಲ್ಲದಿದ್ದರೆ ನಾನು ನಿಮಗೆ ಮೊದಲನೇ ಪಾಠದಲ್ಲಿ ಎ ಆ್ಯನ್ ಕಲಿಸಿದ್ದೇನೆ, ಅದಾಗ್ತದೆ. ಈಗ ಸಿಂಪ್ಲಿ ಹೇಳ್ತೇನೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ರಿಕ್ಷಾದಲ್ಲಿ ಬರ್ತಾ ಇದ್ದೆ, ನನ್ನ ಮೊಬೈಲ್ ರಿಕ್ಷಾದಲ್ಲಿ ಮರೆತೆ. ನಾನು ಮನೆಗೆ ಬಂದಾಗ ಏನು ಹೇಳ್ತೇನೆ? ಐ ಫಾರ್ಗಾಟ್ ಮೈ ಮೊಬೈಲ್ ಇನ್
ಎ ರಿಕ್ಷಾ ಅಂತೇನೋ, ದ ರಿಕ್ಷಾ ಅಂತೇನೋ. ಎ ರಿಕ್ಷಾ ಅಂದರೆ ಯಾವುದೋ ಒಂದು ರಿಕ್ಷಾದಲ್ಲಿ ಮರೆತೆ. ದ ರಿಕ್ಷಾ ಅಂದರೆ ಯಾವುದು? ನಾನು ಬಂದಿರುವ ರಿಕ್ಷಾದಲ್ಲಿ ಮರೆತೆ. ಅರ್ಥ ಆಯ್ತಾ? ಇನ್ನು ಇದರ ಬಗ್ಗೆ ಮತ್ತೆ ಮತ್ತೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನಿಮಗೆ ಅರ್ಥ ಆಗ್ಬೋದು. ಇಷ್ಟನ್ನೀಗ ಅರ್ಥ ಮಾಡಿಕೊಳ್ಳಿ. ಇನ್ನೊಂದು ಮೀನಿಂಗ್ ಏನು ಅಂದರೆ, ಜಗತ್ತಿನ ಏಕೈಕ ವಸ್ತುಗಳು ಸೂರ್ಯ, ಚಂದ್ರ, ಆಕಾಶ, ಹಿಮಾಲಯ ಹೀಗೆ ಎಲ್ಲಿ ಒಂದೇ ಇದೆಯೋ ಅದರ ಮುಂಚೆನೂ ದ ಹಾಕ್ತಾರೆ. ಆ ವಸ್ತುಗಳಿಗೆ ಇಂಗ್ಲೀಷ್ನಲ್ಲಿ ದ ಕಡ್ಡಾಯ. ಕನ್ನಡದಲ್ಲಿ ಅವುಗಳ ಹೆಸರೇ ಸಾಕು, ಬೇರೆ ಏನೂ ಬೇಕಿಲ್ಲ. ಕನ್ನಡದಲ್ಲಿ ನಾವು ಸೂರ್ಯ ಅಂತೇವೆ, ಚಂದ್ರ ಅಂತೇವೆ, ಆಕಾಶ ಅಂತೇವೆ. ಬಟ್ ಇಂಗ್ಲೀಷಲ್ಲಿ ದ ಸನ್ ಅಂದರೆ ಸೂರ್ಯ, ದ ಸ್ಕೈ ಅಂದರೆ ಆಕಾಶ, ದ ಅರ್ತ್ ಅಂದರೆ ಭೂಮಿ. ದ ಸನ್ ಈಸ್ ಹಾಟ್, ಸೂರ್ಯ ಬಿಸಿಯಾಗಿದ್ದಾನೆ. ದ ಸ್ಕೈ ಈಸ್ ಬ್ಲೂ, ಆಕಾಶ ನೀಲಿಯಾಗಿದೆ. ಐ ಥಿಂಕ್ ನಿಮಗೆಲ್ಲ ಇದು ದ ಈಗ ಸ್ವಲ್ಪ ಆದರೂ ಅರ್ಥ ಆಯಿತು. ಇನ್ನೂ ಪದೇ ಪದೇ ಹೇಳ್ತಾ ಇರ್ತೇನೆ. ಸೊ ಯಾರಿಗೆ ಅರ್ಥ ಆಗಲಿಲ್ಲವೋ ಅದು ಆಗ್ತದೆ. 3 ತಿಂಗಳೊಳಗೆ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗ್ತದೆ. ದಟ್ ಈಸ್ ಮೈ ಗ್ಯಾರಂಟಿ.